ಇದು ಮನೆ ಇರ್ಬೋದು ಅನಿಸ್ತೈತಿ. ಕಾಲ್ ಮಾಡ್ಕೊಳ್ಳೋನು, ಇದಕ್ಕೆ ನಂಬರ್ ಇಲ್ಲ ಏನೂ ಇಲ್ಲ. ಬಟ್ ಇಲ್ಲಿ ರಾಯನ್ ಫಾರ್ಮಸಿ ಅದೇ ರೆಸ್ಟೋರೆಂಟ್, ಅದೇ ಸ್ಟೋರ್ ಬಂದ್ಬಿಟ್ಟು ರೋಚಸ್ ಅಂದ್ರೆ 13 ರೂಪಾಯಿಗೆ 6 ರೊಟ್ಟಿ ಬರ್ತಾವೆ ಇಂಥವು. ಇದು 6 ರೊಟ್ಟಿ. ಬೇರೆಯವ್ರು ಯಾಕೆ, ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ನಾನು ನನ್ನ ಜರ್ನಿ ಶುರು ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೇನೆ. ಮತ್ತು ಇವತ್ತು ಬಂದ್ಬಿಟ್ಟು ಇವಾಗ ಸಂಜೆ ಆಗಿದ್ದಿ 6:15. 6:15ಕ್ಕೆ ನನ್ನ ಡ್ಯೂಟಿ ಐತಿ. ಇವಾಗ 5:45 ಆಗೈತಿ. ಅರ್ಧ ತಾಸು ಟೈಮಿಂಗ್ ಐತಿ. ಅರ್ಧ ತಾಸು ಒಳಗೆ ನಾವು 35 ಕಿಲೋಮೀಟ್ರ್ ಹೋಗ್ಬೇಕು. ಇವಾಗ ಬರ್ರಿ ಹೋಗೋಣ. ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೇನೆ, ಯಾಕಂದ್ರೆ ಈಗ ಟೈಮ್ ಇಲ್ಲ ನಂಗೆ. ಅರ್ಧ ತಾಸು ಒಳಗೆ 35 ಕಿಲೋಮೀಟ್ರ್ ರೀಚ್ ಆಗಲೇಬೇಕು. ಇಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಕೈತಿ. ಇಲ್ಲಿ ಟ್ರಾಫಿಕ್ ಇರಲ್ಲ ಈ ಟೈಮ್ ಒಳಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 6 ಗಂಟೆಯಿಂದ ಟ್ರಾಫಿಕ್ ಸ್ಟಾರ್ಟ್ ಆಕೈತಿ. ನೋಡಿ ಸ್ನೇಹಿತರೆ, ಮತ್ತು ಇಲ್ಲಿ ನಮ್ಮ ಕೆಲಸ ಬಂದ್ಬಿಟ್ಟು ಇವಾಗ ಡ್ಯೂಟಿ ಸಿಕ್ಕಾಪಟ್ಟೆ ಕಡಿಮೆ ಸಿಕ್ಕೈತೆ ನಂಗೆ. 12 ತಾಸು. ಈಗ 6ರಿಂದ 6:15ರಿಂದ ನಾಳೆ ಬೆಳಗ್ಗೆ 5:45 ಡ್ಯೂಟಿ ಐತಿ. ಅಂದರೆ ಯಾವ ಥರ ಇರ್ತಾವೆ ಅಂದರೆ ಡಬಲ್ ಶಿಫ್ಟ್ ತೊಗೊಂಡಿರ್ತೇವೆ ನಾವು. ಈಗ ಒಂದು ಶಿಫ್ಟ್ ಫಸ್ಟ್ ಶಿಫ್ಟ್ 11, ಈಗ 11:45 ಐತಿ. 6:15ರಿಂದ 11:45 ನೈಟ್. ಆಮೇಲೆ 11:45ರಿಂದ ಬೆಳಗ್ಗೆ 5:45 ಈ ಥರ ಶಿಫ್ಟ್ ಐತಿ. ತೊಂದರೆ ಇಲ್ಲ, ನಮಗೇನು 12 ತಾಸು ಡ್ಯೂಟಿ ಆಗೇ ಆಗ್ತೈತಿ. 11 ತಾಸು 12 ತಾಸು. ಬರೀ ಸ್ನೇಹಿತರೆ, ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೇನೆ ನಾನು ಇವತ್ತಿಂದ ಯಾವ ಥರ ಆರ್ಡರ್ ಹೊಡೋದು, ಯಾವ ಥರ ಆರ್ಡರ್ ಪಿಕ್ ಮಾಡೋದು, ಆರ್ಡರ್ ಮತ್ತು ಕಸ್ಟಮರ್ಗೆ ಕೊಡೋದು ಹೆಂಗೆ, ಆರ್ಡರ್ ಡ್ರಾಪ್ ಮಾಡೋದು ಯಾವ ಥರ, ಇದೆಲ್ಲ ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ. ಬರೀ ಮತ್ತೆ ತಡ ಮಾಡೋದು, ಅಲ್ಲಿ ಹೋಗ್ಕೊಂಡು ನೋಡೋಣ ಏನೇನು ಆಗ್ತೈತಿ. ಬರೀ ಹೋಗೋಣ. ನೋಡಿ ಸ್ನೇಹಿತರೆ, ಇವಾಗ ಬಂದಿದ್ದೇನೆ ಇಲ್ಲಿ. ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಆರ್ಡರ್ ಬರಲಿಲ್ಲ. ನೋಡುವ, ಈಗ ಒಂದು 15 ನಿಮಿಷ ಆಯ್ತು ಬಂದು ವೆಯ್ಟ್ ಮಾಡ್ತಾಯಿದ್ದೇನೆ. ಆರ್ಡರ್ ಇನ್ನೂ ಬರಲಿಲ್ಲ. ಬರೀ ಮತ್ತೆ ಬೇರೆ ಕಡೆ ಹೋದ್ರೆ ಆಯ್ತಾ? ಇಲ್ಲಿ ಸುಮ್ಮನೆ ಇಲ್ಲೇ ಟೈಮ್ ವೇಸ್ಟ್ ಮಾಡಿದ್ರೆ ಮತ್ತೆ ಆರ್ಡರ್ ಬರಲ್ಲ. ಬೇರೆ ಕಡೆ ಹೋದ್ರೆ ಆಯ್ತು. ಬರೀ ಹೋಗೋಣ. ಸರಿ, ಇಲ್ಲಿಗೆ ಹೋಗ್ಲಿಕ್ಕೆ ತೋರಿಸ್ತಾ ಐತಿ. ಇಲ್ಲಿ ಯಾವ್ದು ರೆಡ್ ಇರ್ತದಲ್ಲ ಅಲ್ಲಿ ಹೋದರೆ ಬೇಗ ಆರ್ಡರ್ ಬಿಡ್ತಾವೆ. ಅಲ್ಲೇ ಹೋಗೋಣ ಬರ್ರಿ, ಮತ್ತೆ ಯಾಕೆ ತಡ ಮಾಡೋದು. ನೋಡಿರಿ, ಇಲ್ಲಿ ತೋರ್ಸಾತೈತಿ. ಇದು ಸಮೀಪ ಆಕೈತಿ ನಮಗೆ. ನಾವು ಇಲ್ಲೇ ಇದ್ದೇವೆ. ಇಲ್ಲಿಂದ ಅಲ್ಲಿ ಹೋಗೋಣ ರೀ, ನೋಡೋಣ ಬರ್ರಿ. ಅಲ್ಲಿ ಹೋಗ್ಕೊಂಡು ಇಷ್ಟು ಬೇಗ ಬಂದೇ ಬಿಡ್ತೀವಿ. ಇಲ್ಲೇ ಬಂತ ಆರ್ಡ್ರು. ನೋಡಿ ಸ್ನೇಹಿತರೆ, ಮೀಟ್ ಅಂತ ಮತ ಮಿಶ್ರ ಇಲ್ಲೇ ಇದೆ. ಅದು ಅಂದರೆ ಈಗ ಲೊಕೇಶನ್ ಯಾವ ಥರ ಹಾಕೋದಂದರೆ, ಈಗ ಆರ್ಡ್ರ್ ಬಂತು. ಈಗ ನಾ ಆರ್ಡ್ರ್ ಬಂತದ ಅಂಗಡಿ, ಈಗ ರೆಸ್ಟೋರೆಂಟ್ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತಂದರೆ ಇಲ್ಲಿ ಬರ್ತದೆ. ಇದು ನೋಡಿದ್ರೆ ನ್ಯಾವಿಗೇಟ್ ಅಂತ ಲೊಕೇಶನ್ ಕೋವಿದ್ ಪಂಡಾರಿಂದ ನಾನು ಯೂಸ್ ಮಾಡೋದ್ರಿಂದ ಅದೇ ಹಾಕ್ತೇನೆ. ನೋಡಿರಿ, ನಾ ಇಲ್ಲಿದ್ದೇನೆ. ಇಲ್ಲಿದೆ ಆರ್ಡ್ರ್, ಇಲ್ಲೇ ಇದೆ ಅದು. ಮತ್ತೆ ಇಲ್ಲಿ ನೋಡಿರಿ, ಆ ಕಡೆ ಸೈಡ್ ಲಾಸ್ಟಿಗೆ ಕಾಣಿಸ್ತದೆ ಆ ಕಾರ್ ನಿಂತಿದೆಯಲ್ಲ, ಅದು ಸೀದಾ ಅಲ್ಲಿ ರೆಸ್ಟೋರೆಂಟ್ ಇದೆ. ಬಟ್ ಅದ್ರ ಹಿಂದ್ಗಡೆ ಆರ್ಡರ್ ಕೊಡ್ತಾರೆ. ತಲಬಾತ್ ಆಮೇಲೆ ಕಂಪನಿಯವ್ರದ್ದೆಲ್ಲ ಆರ್ಡರ್ಸ್ ಕೊಡೋದೇನಿದೆಯಲ್ಲ, ಡೆಲಿವರಿ ಆರ್ಡರ್ಸ್, ಅದ್ರ ಹಿಂದ್ಗಡೆ ಕೊಡ್ತಾರೆ. ಇಷ್ಟೇ ಲೊಕೇಶನ್ ಆಗ್ತಾ ಇರೋದು. ನೋಡಿರಿ, ಈ ಥರ ಹೋಗೋದು ತೋರಿಸ್ತದೆ ಅದು. ಈ ಥರ ಹೋದರೆ ಆಯ್ತು ಲೊಕೇಶನ್ಗೆ. ನೋಡಿ ಸ್ನೇಹಿತರೆ, ಇವಾಗ ಆರ್ಡರ್ ತೊಗೊಂಬಂದೆ ನಾನು. ಈಗ ಆರ್ಡರ್ ಪಿಕಪ್ ಮಾಡ್ಬೇಕು. ಯಾವ ಥರ ಅಂದ್ರೆ ನೋಡಿ ಸ್ನೇಹಿತರೆ, ಈ ಥರ ಬರ್ತದೆ. ಅದೊಂದು ಫೋಟೋ ಅಪ್ಲೋಡ್ ಮಾಡ್ಬೇಕಾಗ್ತದೆ. ಈ ಥರ ಫೋಟೋ ಅಪ್ಲೋಡ್ ಮಾಡಿದರೆ ಅದು ಲೊಕೇಶನ್ ತೋರಿಸ್ತದೆ. ಇಲ್ಲಿ ಲೊಕೇಶನ್ ಇದೆ. ಲೊಕೇಶನ್ ಹಾಕ್ಕೊಂಡು ಕಸ್ಟಮರ್ ಮನೆಗೆ ಹೋಗ್ತಾ ಇರೋದು. ಬರೀ ಸ್ನೇಹಿತರೆ ಹೋಗುವ. ಲೊಕೇಶನ್ ಹಾಕೊಂಡು ಕಸ್ಟಮರ್ ಮನೆಗೆ ಹೋಗ್ಕೊಂಡು ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ ಬಂದಿದ್ದೆ ನಾನು. ಮನೆ ಬಂದ್ಬಿಟ್ಟು ಇದು ಮನೆ ಇರ್ಬೋದು ಅನಿಸ್ತೈತಿ. ಕಾಲ್ ಮಾಡ್ಕೊಳ್ಳೋನು, ಇದಕ್ಕೆ ನಂಬರ್ ಇಲ್ಲ ಏನೂ ಇಲ್ಲ. ಬಟ್ ಇಲ್ಲಿ ರಾಯನ್ ಫಾರ್ಮಸಿ ಅಂತ ಐತಿ. ಕಸ್ಟಮರಿಗೆ ಕಾಲ್ ಮಾಡಿ ಕೇಳೋಣ ಬರ್ರಿ, ನೋಡೋಣ. ಕಸ್ಟಮರಿಗೆ ಕಾಲ್ ಮಾಡಿ ಕೇಳಿದ್ರೆ ಕಸ್ಟಮರ್ ನಂಬರ್ ಬರ್ತದೆ ಇಲ್ಲಿ. ಹಾಂ, ಕಸ್ಟಮರಿಗೆ ಕಾಲ್ ಮಾಡಿ ಕೇಳೋಣ ರೀ ಸ್ನೇಹಿತರೆ. हेलो मामा, अस्सलाम वालेकुम. Hi. तलबात मौजूद कर रहा. हाउस नंबर It's building floor. the Ryan. Yes. Al Yes, Ryan Clinic. Yes, Clinic. Ryan Saidaliya and Ryan Clinic. Yes, floor madam. 8. Which floor? 8. Okay, floor number 8. Hello. Yes, 8. Floor number 8. Okay madam, I will come in just a minute. Okay. ಬಟ್ ಕೊಟ್ಟು ಬರೋಣ ಬರ್ರಿ ಇವಾಗ.
ಫ್ಲೋರ್ 8 ಹೇಳಿದಾರೆ. ಕಾರ್ ಲಾಕ್ ಆಯ್ತು ಈ ಬಿಲ್ಡಿಂಗ್ ಒಳಗೆ. ಫ್ಲೋರ್ 8ಗೆ ಹೋಗ್ಬೇಕಂತ. ಯಾವ ಕಡೆಯಿಂದ ದಾರಿ ಇತ್ತು ಗೊತ್ತಿಲ್ಲ, ಬಟ್ ಇಲ್ಲಿ ರಾಯನ್ ಕ್ಲಿನಿಕ್ಸ್ ಅಂತ ಐತಿ, ನೋಡುವ. ಇದು ಬಂದು ಕ್ಲಿನಿಕ್, ಫ್ಲೋರ್ 8ಗೆ ಹೋಗ್ಬೇಕು. ನೋಡಿ ಸ್ನೇಹಿತರೆ, ಫ್ಲೋರ್ 8ಗೆ ಹೋಗ್ತಾ ಇದ್ದೇನೆ ಇವಾಗ. ನೋಡಿ ಸ್ನೇಹಿತರೆ, ಅಂತೂ ಇಂತೂ ಇದು ಆರ್ಡರ್ ಕೊಟ್ಟೆ, ಬಟ್ ಡಬಲ್ ಆರ್ಡರ್ ಕೊಟ್ಟಾರ. ಇದು ಬೇಗ ರೆಡಿ ಮಾಡ್ತಾರೆ, ರೋಚಸ್ ಸ್ವೀಟ್ಸ್ ಅಂತಂದು. ಇದು ಬೇಕ್ರಿದು. ಇದನ್ನ ಹೋಗಿ ಆರ್ಡರ್ ಪಿಕಪ್ ಮಾಡ್ಬೇಕು ಸ್ನೇಹಿತರೆ. ಡಬಲ್ ಆರ್ಡರ್ ಕೊಟ್ಟ, ಇವಾಗ ಡಬಲ್ ಕೊಡ್ತಾನೆ. ಯಾಕಂತಂದ್ರೆ ಅವನಿಗೆ ರೈಡರ್ಸ್ ಕಡಿಮೆ ಇದ್ದಾರೆ, ಇವಾಗ ಆರ್ಡರ್ಸ್ ಜಾಸ್ತಿ ಇದಾವೆ ತಲಾಬಾದ್ ಕಂಪನಿ ಅವನಿಗೆ. ಇದಕ್ಕೆ ಡಬಲ್ ಆರ್ಡರ್ ಕೊಡ್ತಾನೆ. ಏನಾಯ್ತು, 6:15ಕ್ಕೆ ಎಲ್ಲರದು ಡ್ಯೂಟಿ ಸ್ಟಾರ್ಟ್ ಇತ್ತು, ಬಟ್ ಎಲ್ಲರೂ 6:15ಕ್ಕೆ ಬಂದು ನಾವು ವೇಟ್ ಮಾಡಿದ್ವಿ. ಸ್ವಲ್ಪ ಜನ ವೇಟ್ ಮಾಡಲಿಲ್ಲ, ಹೋಗ್ಬಿಟ್ರು ಅವ್ರು, ರಿಟರ್ನ್ ರೂಮ್ಗೆ ಹೋಗ್ಬಿಟ್ರು. ಇವಾಗ ಅವರು ಸ್ಟಾರ್ಟ್ ಮಾಡ್ಬೇಕು, ಅವ್ರಿಗೆ ಗೊತ್ತಾಗಬೇಕಂದ್ರೆ ಲೇಟ್ ಆಕೈತಲ್ಲ, ಅದಕ್ಕೆ ಅವ್ರದ್ದು ಆರ್ಡರ್ ಜಾಸ್ತಿ ಐತಿ, ರೈಡರ್ಸ್ ಕಡಿಮೆ ಇದ್ದಾರೆ. ಇದಕ್ಕಾಗಿ ಅವರು ಡಬಲ್ ಆರ್ಡರ್ ಕೊಡ್ತಾರೆ. ಬಟ್ ನಮ್ಮ ಕಡೆಯಿಂದ ತಪ್ಪಾಗಿಲ್ಲ, ನಮ್ದು ಪ್ರಾಬ್ಲಮ್ ಇಲ್ಲ, ಅದು ಕಂಪನಿಯಿಂದ ಪ್ರಾಬ್ಲಮ್ ಅಲ್ಲ. ಅದಕ್ಕೆ ನಾವೇನು ಮಾಡೋದು, ಅದಕ್ಕೆ ಈಗ ಡಬಲ್ ಆರ್ಡರ್ ರೆಡಿನೂ ಐತಿ. ಇಲ್ಲೇ ಐತಿ, ದೂರ ಇಲ್ಲ, ಒಂದು 200 ಮೀಟ್ರ್ ಐತಿ. ಅದು ಅಂಗಡಿ ಬಂದ್ಬಿಟ್ಟು, ಆ ಸ್ಟೋರ್ ಬಂದ್ಬಿಟ್ಟು 200 ಮೀಟ್ರ್ ಅಷ್ಟೇ ಐತಿ. ಬರೀಲಿ ಹೋಗೋಣ. ಇವಾಗ ಆರ್ಡ್ರ್ ಇಷ್ಟೇ ಕೆಲಸ, ಜಾಸ್ತಿ ಇರಲ್ಲ ಸ್ನೇಹಿತರೆ ಇದ್ರೊಳಗೆ. ಕಸ್ಟಮರ್ ಮೊಬೈಲ್ ನಂಬರ್ ಬರ್ತೈತಿ, ಇಂಗ್ಲೀಷ್ ಒಳಗೆ ಸ್ವಲ್ಪ ಮಾತಾಡಿದ್ ಬಂದರೆ ಆಗ್ತದೆ. ಇಂಗ್ಲೀಷಲ್ಲಿ ಅವ್ರು ಮಾತಾಡ್ತಾರೆ. ಏನು ಕೇಳೋದ, ಮನೆ ನಂಬರ್ ಕೇಳೋದ, ಫ್ಲೋರ್ ಎಷ್ಟು ಅಂತ ಕೇಳೋದು. ಇದು 8ನೇ ಫ್ಲೋರ್ ಒಳಗಿತ್ತು. ಆಮೇಲೆ ಅಲ್ಲಿ ಹೋಗಿ ವೇಟ್ ಮಾಡಿದೆ. ಕಸ್ಟಮರ್ ಅಲ್ಲಿ ಹೋಗಿ ಒಂದ್ಸಲ ಕಾಲ್ ಮಾಡಿದೆ, 1 ನಿಮಿಷ ಬರ್ತೇನೆ ಅಂತ ಹೇಳಿದ್ರೆ. ಅದು ಅಪಾರ್ಟ್ಮೆಂಟ್ ನಂಬರು ಇತ್ತು 24 ಅಂತಂದು. ಅಲ್ಲಿ ಹೋಗಿ ವೇಟ್ ಮಾಡ್ತಾ ಇದ್ದೆ ನಾನು. ಅದು ನನ್ನ ಲೆಕ್ಕ ಅದು ಕ್ಲಿನಿಕ್ ಅದ, ಏನೋ ಸ್ಕಿನ್ ಕ್ಲಿನಿಕ್ ಏನೋ ಇರ್ಬೋದು ಅದು, ಬಟ್ ನಮ್ಮ ಮನೆ ಅಲ್ಲ ಅದು. ಹೋಗಿ ಬಂದೆ, ಆರ್ಡರ್ ಕೊಟ್ಟು ಬಂದೆ. ಫಸ್ಟ್ ಆರ್ಡರ್ ಕಂಪ್ಲೀಟ್ ಆಯ್ತು. ಇವಾಗ ಟೈಮ್ ಬಂದುಬಿಟ್ಟು 7:45 ಆಯ್ತು. ಇಷ್ಟೊತ್ತು ಮಟ್ಟ 7:45 ಅಂದ್ರೆ ಇನ್ನೊಂದು ಸರ್ತಿ ಮಾತ್ರ ರೆಡಿ ಕೊಟ್ರೆ ಅಂದ್ರೆ ಈ ಥರ ಸೌಂಡ್ ಬರ್ತೈತಿ. ಅಂದ್ರೆ ನಾವು ಒಂದೊಂದು ಸರ್ತಿ ನೈಟ್ ಆರ್ಡರ್ ಇರಲ್ಲ, ಮಲಗಿಬಿಟ್ಟಿರ್ತೇವೆ. ಡ್ಯೂಟಿ ಸ್ಟಾರ್ಟ್ ಮಾಡಿ ಮಲಗಿರ್ತೇವೆ. ಅವಾಗ ಅದೊಂದು ಬೆನಿಫಿಟ್ ಆಗ್ತದೆ ನಮ್ಗೆ. ಇದು ಅಲಾರಾಮ್ ಬರ್ತದಲ್ಲ, ಅವಾಗ ಎತ್ಕೊಂಡು ಸ್ವಲ್ಪ ನಿದ್ದೆನೂ ಮಾಡ್ಬೋದು, ಟೆನ್ಷನ್ ಇಲ್ಲ. ಅಲಾರಾಮ್ ಹೆಂಗೋ ಬರ್ತೈತಪ್ಪ ಅಂತ ಮಲ್ಕೊಂಡ್ಬಿಡೋದು ಆಕೆ. ಬಂದೆ ಇಲ್ಲಿ ಕಾಣಿಸೋದು ನೋಡಿ ಸ್ನೇಹಿತರೆ, ಅದೇ ರೆಸ್ಟೋರೆಂಟ್, ಅದೇ ಸ್ಟೋರ್ ಬಂದ್ಬಿಟ್ಟು ರೋಚಸ್ ಸ್ವೀಟ್ ಅಂತ. ಅಲ್ಲಿ ಈ ಕಡೆ ನೋಡಿ ತಲಾಬಾತ್ ಅವರು ಬ್ಯಾಗ್ ಕೊಟ್ಟಿರ್ತಾರಲ್ಲ, ಬ್ಯಾಗಲ್ಲಿ ಆರ್ಡರ್ ತೊಗೊಂಡು ಹೋಗ್ತಾರೆ. ಬರೀ ಹೋಗಿ ಇಲ್ಲಿ ಗಾಡಿ ಎಲ್ಲಾದರೂ ಪಾರ್ಕ್ ಮಾಡ್ಬೇಕಂದ್ರೆ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ, ಅವ ಬೇಗ ಕೊಡ್ತಾನೆ. ಇಲ್ಲೇ ಸೈಡ್ ಹಾಕ್ಕೊಂಡು 2 ನಿಮಿಷ ಒಳಗೆ ನೋಡಿ ಸ್ನೇಹಿತರೆ ತೊಗೊಂಬಂದೆ. ಇವಾಗ ಇಲ್ಲೊಂದು ಬ್ಯಾಗ್ ಒಳಗೆ, ಈ ಬ್ಯಾಗ್ ಒಳಗೊಂದು ಆರ್ಡ್ರ್ ಐತಿ. ಆಮೇಲೆ ಸ್ನೇಹಿತರೆ ಈ ಬ್ಯಾಗ್ ಒಳಗೊಂದು ಆರ್ಡ್ರ್ ಐತಿ. ಇದ್ರೊಳಗೊಂದು ಅದ್ರೊಳಗೊಂದು. ಇದು ಕಾಣಿಸ್ತದಲ್ಲ, ದೊಡ್ಡ ಬ್ಯಾಗ್ ಕೊಟ್ಟಿರ್ತಾರೆ. ಅಂದ್ರೆ ಬ್ಯಾಗ್ ಒಳಗೆ ತೊಗೊಂಬರ್ಬೇಕು ಸ್ನೇಹಿತರೆ. ಅಂದ್ರೆ ಬಿಸಿ ಇರ್ತದಲ್ಲ, ಇದಾಗಬಾರ್ದು ಅಂತ ತಿಳ್ಕೊಂಡು ಬ್ಯಾಗಲ್ಲಿ ತೊಗೊಂಬರ್ಬೇಕು. 2 ಬ್ಯಾಗ್ ತೊಗೊಂಡೋಗಿದ್ದೆ, 2ರಲ್ಲಿ ತೊಗೊಂಬಂದೆ ಸ್ನೇಹಿತರೆ. ಬರೀ ಇವಾಗ ಹೋಗೋಣ. ಲೊಕೇಶನ್ ಹಾಕಿ ಬರ್ತದೆ ಆ್ಯಪಲ್ಲಿ. ಆ ಮನೆಗೆ ಹೋಗ್ಕೊಂಡು ನಂಬರ್ ಸರಿಯಾಗಿ ನಂಬರ್ ನೋಡ್ಕೊಂಡು ಮತ್ತೆ ಚೇಂಜ್ ಆಗಬಾರ್ದಲ್ಲ, ಅದಕ್ಕೆ ನಂಬರ್ ಇರ್ತದೆ. ಅದು ಹ್ಯಾಶ್ಟ್ಯಾಗ್ ನಂಬರ್ 4 ನಂಬರ್ ಇರ್ತಾವೆ. ಇದು ಬಂದ್ಬಿಟ್ಟು 3147 ಐತಿ, ಮತ್ತೊಂದು 3149 ಐತಿ. 47 ಇದ್ದಿದ್ದ ಕಸ್ಟಮರಿಗೆ ಕಾಲ್ ಮಾಡಿದ್ರೆ ಅದರ ರೆಸಿಪಿ ಇರ್ತೈತಿ ಆರ್ಡರ್ ಮೇಲ್ಗಡೆ. ಅವ್ರಿಗೆ ಕಾಲ್ ಮಾಡ್ಕೊಂಡು ಕೊಟ್ಟರೆ ಆಯ್ತು, ಅಷ್ಟೇ ಕೆಲಸ, ಮತ್ತೇನಿಲ್ಲ. ಡಬಲ್ ಆರ್ಡರ್ 3 ಆರ್ಡರ್ 4 ಆರ್ಡರ್ ಬರ್ತಾವೆ ಒಂದೊಂದು ಸರ್ತಿ. ಯಾಕಂದ್ರೆ ಈಗ ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ ತಲಾಬಾದ್ ಪ್ರಾಬ್ಲಮ್ ಆಗಿದ್ದ ಸಂಬಂಧ, ತಲಾಬಾದ್ ಕಂಪ್ನಿದ ಆ್ಯಪಿಂದ ಇಶ್ಯೂ ಆಗಿರೋ ಸಂಬಂಧ ಡಬಲ್ ಆರ್ಡರ್ ಕೊಡ್ತಾ ಇದ್ದ ನಾವು. ಬಟ್ ಇರಲಿ, ತೊಂದರೆ ಇಲ್ಲ, ಹೊಡೆಯೋದು. ಬರೀ ಮತ್ತು ನೋಡೋ ಸ್ನೇಹಿತರೆ, ಇದು ಆರ್ಡರ್ ಮಾಡ್ಕೊಂಡು ಇಲ್ಲಿ ಸಿಕ್ಕ ನೋಡಿ ಸ್ನೇಹಿತರೆ. ಈಗ ಅದು ಡಬಲ್ ಆರ್ಡರ್ ಇತ್ತು,
ಫಸ್ಟ್ ಆರ್ಡರ್ ಡ್ರಾಪ್ ಮಾಡಿದೆ. ಆಮೇಲೆ ಅಲ್ಲಿಂದ ಆ ಕಸ್ಟಮರ್ ಮನೆಯಿಂದ ಮತ್ತೊಂದು ಸೆಕೆಂಡ್ ಆರ್ಡರ್ 500 ಮೀಟರ್ ಅಷ್ಟೇ ಡಿಫ್ರೆಂಟ್ ಇತ್ತು, ಅದು ಕಂಪ್ಲೀಟ್ ಮಾಡಿದೆ. ಇವಾಗ ನೆಕ್ಸ್ಟ್ ಮತ್ತೊಂದು ಆರ್ಡರ್ ಬಂದೈತಿ. ಇವಾಗ ಆ ಆರ್ಡರ್ ತೊಗೊಂಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಅದು ಆರ್ಡರ್ ಡ್ರಾಪ್ ಮಾಡಿ ಎಲ್ಲರೂ ಗಾಡಿ ಸೈಡ್ ಹಾಕಿ ಊಟ ಮಾಡ್ಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗೈತಿ. ಯಾಕಂದ್ರೆ ಮತ್ತೆ ಹಿಂಗೆ ಆರ್ಡರ್ ಬರ್ತಾ ಇದ್ರೆ ಗಾಡಿ ಇಲ್ಲಿ ಊಟ ಮಾಡೋಕೆ ಸಿಗಂಗಿಲ್ಲ ಟೈಮ್. ಬಟ್ ಇಲ್ಲೇ ಇದೇ ಸಿಟಿ ಏರಿಯಾ ಒಳಗೆ ಆರ್ಡರ್ ಬರ್ತಾ ಇದ್ರೆ ಗಾಡಿಯಲ್ಲಿ ಪಾರ್ಕಿಂಗ್ ಜಾಗ ಸಿಗಂಗಿಲ್ಲ ಫಸ್ಟ್. ಆಮೇಲೆ ಊಟ ಮಾಡ್ಬೇಕಂತಂದ್ರೆ ಭಾಳ ಹೊತ್ತು ಮಟ್ಟ ಅಲ್ಲಿ ಪಾರ್ಕ್ ಮಾಡೋಕೆ ಕೊಡೋಂಗಿಲ್ಲ ರೆಸ್ಟೋರೆಂಟ್ ಅವರು, ಅಂಗಡಿಯವರು. ಅದ್ರ ಸಂಬಂಧ ನೋಡೋಣ ಎಲ್ಲರ ಒಂದು ಹೊರಗೆ ಆರ್ಡರ್ ಕೊಟ್ಟ ಅಂದ್ರೆ ಈ ಕಡೆ ಟಾಪ್ ಅಂದ್ರೆ ಒಂದು 10 ಕಿಲೋಮೀಟರ್ ಅದು ಎಲ್ಲರೂ ಆರ್ಡರ್ ಕೊಟ್ಟ ಅಂದ್ರೆ ಅಲ್ಲೇ ಎಲ್ಲರೂ ಗಾಡಿ ಸೈಡ್ ಹಾಕೊಂಡು ಊಟ ಮಾಡಿದ್ರೆ ಆಯ್ತು ಸ್ನೇಹಿತರೆ. ಬರೀ ಮತ್ತೆ ಆ ಕಡೆ ಮೊದಲು ಹೋಗ್ಕೊಂಡ್ರಿ ಹೋಗಿ ಅದು ಆರ್ಡರ್ ಡ್ರಾಪ್ ಮಾಡಿ ಊಟ ಮಾಡಿದ್ರೆ ಆಯ್ತು. ನೋಡಿ ಸ್ನೇಹಿತರೆ, ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗೈತಿ. ಎಷ್ಟಾಗಿದೆ ಟೈಮ್ 10:52 ಆಯ್ತು. ಇಲ್ಲೇ ಗಾಡಿ ಸೈಡ್ ಹಾಕೊಂಡು ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಐತಿ. ಇಲ್ಲಿ ಏನಂದ್ರೆ ಪೆಟ್ರೋಲ್ ಬಂಕ್ ಐತಿ. ಇಲ್ಲಿ ಕಾಣಿಸ್ತಿಲ್ಲ ಪೆಟ್ರೋಲ್ ಬಂಕ್. ಇಲ್ಲೇ ಸೈಡ್ ಹಚ್ಕೊಂಡು ಊಟ ಮಾಡಿಬಿಟ್ರೆ ಆಯ್ತು. ಬರೀ ಇವಾಗ ಊಟ ಮಾಡೋಣ. ಯಾಕಂದ್ರೆ ಈಗ ಮತ್ತೆ ಹಂಗೆ ಆರ್ಡರ್ ಬರ್ತಾ ಇರ್ತಾವೆ. ಅಲ್ಲಿ ಹೋದ್ರೆ ಇಲ್ಲಿ ಗಾಡಿ ಸೈಡ್ ಹಾಕೊಂಡು ಊಟ ಮಾಡಿಬಿಡೋಣ ಅಂತಂದು ಇಲ್ಲೇ ಬಂದೇನ. ಇಲ್ಲಿ ಒಬ್ಬ ಬೈಕ್ ರೈಡರ್ ಇದ್ದಾರೆ, ಒಂದು ಕಾರ್ ಐತಿ. ಇಲ್ಲಿದು ಆರ್ಡರ್ ಬರ್ತಾ ಇರ್ತಾವೆ. ಹೇಳಕ್ಕೆ ಬರಲ್ಲ, ಒಂದೊಂದು ಸರ್ತಿ ಬಂದರೂ ಬರ್ತಾವೆ. ಇದು KNPC ಅಂತಂದು ಇದು ಪೆಟ್ರೋಲ್ ಬಂಕ್. ನಿಮ್ಗೆ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡ್ತೇನೆ ಸ್ನೇಹಿತರೆ. ಪೆಟ್ರೋಲ್ ಬಂಕ್ ಏನು ಪೆಟ್ರೋಲ್ ರೇಟ್ ಏನೈತಿ, ಯಾವ ಥರ ಪೆಟ್ರೋಲ್, ಆಮೇಲೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ. ಬರೀ ಇವಾಗ ಊಟ ಮಾಡೋಣ. ಇವತ್ತು ಇದು ಅಂಡಾ ಕಡಿ ತೊಗೊಂಬಂದಿನ. ಅಂಡಾ ಕಡಿ ಅಂತಂದು ಇದಕ್ಕೆ ನಮ್ಮ ಕೇರಳದವ್ರದ್ದು ಸ್ವಲ್ಪ ಖಾರ ಜಾಸ್ತಿ ಇರ್ತೈತಿ. ಕೇರಳ ಸೈಡ್ ಹೋಟೆಲಿಂದ ತೊಗೊಂಬಂದೆ. ಇದು ನಮ್ಮ ಲೆಕ್ಕ, ನಮ್ಮ ಇಂಡಿಯಾ ಲೆಕ್ಕಕ್ಕೆ 80 ರೂಪಾಯಿ ನೋಡ್ರಿ ಇದಕ್ಕೆ ಸ್ನೇಹಿತರೆ. ಎಷ್ಟು ಸಾರು ಬರ್ತೈತಿ ಅಂದರೆ ಇಲ್ಲಿಗೆ 300 ಪಿಲ್ಸ್ ಇದು ಸಾರು. ಆಮೇಲೆ ಇವತ್ತು ರೊಟ್ಟಿ ಅನ್ನ ಊಟ ಮಾಡಿದ್ರೆ ಭಾಳ ನಿದ್ದೆ ಕಾಡ್ತಾವೆ ನೈಟ್ ಟೈಮ್. ಅದಕ್ಕೆ ರೊಟ್ಟಿ ತೊಗೊಂಬಂದಿನ. ಇದು ರೊಟ್ಟಿ ಡೈಲಿ ಬರ್ತಾವೆ, ಇಲ್ಲಿ ಡೈಲಿ ಸಿಗ್ತಾವೆ ರೊಟ್ಟಿ. ತೋರಿಸ್ತೀನಿ ಒಂದು ನಿಮಿಷ. ಇದು ನೋಡಿ ಸ್ನೇಹಿತರೆ, ಈ ಥರ ರೊಟ್ಟಿ ಕಾಣಿಸ್ತದೆ ನಿಮ್ಗೆ. ಈ ಥರ ರೊಟ್ಟಿ ಬರ್ತಾವೆ, ಈ ಥರ ರೊಟ್ಟಿ ಇರ್ತಾವೆ. ಇವು ರೊಟ್ಟಿ 6 ರೊಟ್ಟಿ ಬರ್ತಾವೆ ಒಂದು ಪ್ಯಾಕೆಟ್ ಒಳಗೆ. ಒಂದು ಪ್ಯಾಕೆಟ್ ಒಳಗೆ 6 ರೊಟ್ಟಿ ಬರ್ತಾವೆ ಸ್ನೇಹಿತರೆ. 6 ರೊಟ್ಟಿ ಬರ್ತಾವೆ. ಇದು 6 ರೊಟ್ಟಿಗೆ 50 ಪಿಲ್ಸ್ ಬರೇ. ಅಂದರೆ ಇಲ್ಲಿ ಸರ್ಕಾರದಿಂದ ಬಡವರಿಗೆ ಸಹಾಯ ಆಗಲಿ ಅಂತ ಹೇಳ್ಕೊಂಡು 50 ಪಿಲ್ಸ್ ಅಂದರೆ 13 ರೂಪಾಯಿಗೆ 6 ರೊಟ್ಟಿ ಬರ್ತಾವೆ ಇಂಥವು. ಇದು 6 ರೊಟ್ಟಿ ಎಲ್ಲಕ್ಕಿಂತ ಲೋ ಪ್ರೈಸ್ ಒಳಗೆ ಸಿಗೋದಂದ್ರೆ ಇದು. ಬಟ್ ಇದು ತಿಂದ್ರೆ ಹೆಲ್ತಿಗೆ ಭಾಳ ಚಲೋ. ಈ ರೊಟ್ಟಿನ ಎಲ್ಲರೂ ಯೂಸ್ ಮಾಡೋದು. ಇಲ್ಲಿ ಕೊಯ್ತಿ ಜನಾಗಿನ ಎಲ್ಲರೂ ಸೇರ್ಕೊಂಡು ಇದೇ ಯೂಸ್ ಮಾಡ್ತಾರೆ, ಇದೇ ಊಟ ಮಾಡ್ತಾರೆ ಜಾಸ್ತಿ. ಈ ಥರ ಇರ್ತದೆ ಸ್ನೇಹಿತರೆ. ಇದು ಈ ಥರ ಇರ್ತದೆ ಸೇಮ್ ರೊಟ್ಟಿ, ಚಲೋ ಇರ್ತೈತಿ. ಈ ಥರ ಇರ್ತೈತಿ, ಎಷ್ಟು ಗಟ್ಟು ಮುಟ್ಟ ಹಾಕೈತಿ. ಒಂದು ಸರ್ತಿ ಊಟ ಮಾಡಿಬಿಟ್ರೆ ಬೆಳಗ್ಗೆ ಮುಟ್ಟ ಟೆನ್ಷನ್ ಇಲ್ಲ. ಇದೇ ನಮ್ಮದು ಇವತ್ತಿನ ಊಟ. ಬರ್ರಿ ಇವತ್ತು ಊಟ ಮಾಡೋಣ ಬರ್ರಿ ಎಲ್ಲರೂ. ಟೈಮ್ ಅಂತೂ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸ್ತೈತಿ. ಟೈಮ್ ಅಂತೂ ಆಗೈತಿ ಇವಾಗ ಇಲ್ಲಿ 11 ಗಂಟೆ ಆಗ್ಬೋದು. 11 ಗಂಟೆ ಆಯ್ತು, 10:57 ಆಯ್ತು. ಬರ್ರಿ ಊಟ ಮಾಡೋಣ ಬರ್ರಿ. ಇದು ಸ್ವಲ್ಪ ಖಾರ ಇರ್ತೈತಿ, ಮೊಟ್ಟೆ ಕಡೆ ಇದು ಖಾರ ಇರ್ತೈತಿ. ಅಂದರೂ ಸೂಪರ್ ಟೇಸ್ಟ್. ನಮ್ಮ ಕೇರಳ ಆಮೇಲೆ ಆಂಧ್ರ ಸೈಡ್ ಹೋಟೆಲ್ ಅಂದ್ರೆ ಅಡ್ಡಿಲ್ಲ. ನೋಡಿ ಸ್ನೇಹಿತರೆ, ಲಿಂಬೆಹಣ್ಣು ಕೊಟ್ಟಾನ. ಲಿಂಬೆಹಣ್ಣು ಇದು ಬಂದು ಸೌತೆಕಾಯಿ. ಇದು ಬಂದು ಏನೂ ಗೊತ್ತಿಲ್ಲ, ಬಟ್ ಹಸಿ ತರಕಾರಿ, ಹಸಿ ಯಾವುದೋ ಸೊಪ್ಪು ಅದ. ಇದು ಬಂದು ಎಗ್. ಬರೀ ಊಟ ಮಾಡೋಣ. ಇಂತೂ ಊಟ ಅಂತೂ ಆಯ್ತು ಸ್ನೇಹಿತರೆ. ಇವಾಗ ನೈಟೆಲ್ಲ ಡ್ಯೂಟಿ ಮಾಡೋದು. ಬೆಳಗ್ಗೆ 6:45 ಮಟ್ಟ ಡ್ಯೂಟಿ ಐತಿ. 6:45 ಮಟ್ಟ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇರೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿಂದ ನಮ್ಮ ಪ್ರಾಬ್ಲಮ್ 1.5 ತಾಸು ವೇಸ್ಟ್ ಆಯ್ತು. ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ, ನಮ್ಮ ಕೈಯಾಗಿಂದ ಏನಿಲ್ಲ. ಕಂಪ್ನಿಯಿಂದ ಪ್ರಾಬ್ಲಮ್ ಇದ್ದರೆ ನಾವೇನು ಮಾಡೋದು. ಆಯ್ತು, ಇವತ್ತು ಒಟ್ಟಿನಲ್ಲಿ 16 ಆರ್ಡರ್ ಆಯ್ತು ಸ್ನೇಹಿತರೆ. ಈಗ 11 ಗಂಟೆ ಆಯ್ತು. ಇನ್ನೊಂದು ಆರ್ಡರ್ ಹೊಡಿತೇನೆ. ಅಂದರೆ ಬೆಳಗ್ಗೆ 10 ಹೊಡ್ಕೊಂಡು ಹೋಗಿದ್ದೆ. 10 ಆರ್ಡರ್ ಬೆಳಗ್ಗೆ 6 ಗಂಟೆ ಮಟ್ಟ ಬೆಳಗ್ಗೆ 10 ಆರ್ಡರ್ ಹೊಡ್ಕೊಂಡು ಹೋಗಿದ್ದೆ. 6 ತಾಸ್ನಾಗ 10 ಆರ್ಡರ್ ಹೊಡ್ತಿದ್ದೆ. ಇವಾಗ ನೋಡಿರಿ 7 ಗಂಟೆಯಿಂದ 12 ಗಂಟೆ ಮಟ್ಟ 5 ತಾಸ್ನಾಗ 6 ಆರ್ಡರ್ ಹೊಡ್ದೇನೆ. ಇನ್ನೊಂದು ಹೊಡಿತೇನೆ. 6 ತಾಸ್ನಾಗ 7 ಆರ್ಡರ್ ಹಾಕಾವ. ಆಯ್ತು ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೇನು ಏನಾರ ನಾ ಈ ವಿಡಿಯೋ ಒಳಗೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಏನು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ. ನಾ ಅದ್ರ ಬಗ್ಗೆ ನಿಮ್ಗೆ ಸರಿಪಡ್ಸೋಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಆಯ್ತಲ್ಲ, ನೋಡಿದ್ರಿ. ನೆಕ್ಸ್ಟ್ ಸ್ನೇಹಿತರೆ, ಎಲ್ಲರೂ ವಿಡಿಯೋ ನೋಡ್ತಾಯಿದ್ರಿ, ಬಟ್ ಸಬ್ಸ್ಕ್ರೈಬ್ ಆಗತ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ವಿಡಿಯೋ ಮಾಡೋಕ್ಕೆ
ಖುಷಿ ಬರ್ತೈತಿ. ಎಲ್ಲರ ಕಡೆನೂ ಹೋಗಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಇದು ಅನ್ನಿಸ್ತೈತಿ. ಯಾರು ಕೇಳಿದ್ರು ಎಷ್ಟಪ್ಪ ಸಬ್ಸ್ಕ್ರೈಬರ್ ಅಂದ್ರೆ ನಮಗೂ ಹೇಳಕ್ಕೆ ಒಂದು ಹೆಮ್ಮೆ ಆಕೈತಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಾ ಆದಷ್ಟು ಇಲ್ಲಿ ಭಾಳ ವಿಡಿಯೋ ಮಾಡ್ಬೋದು, ಬಟ್ ನಿಮ್ಗೆ ಎಷ್ಟು ಹಾಕಿದೆ ಅಷ್ಟು ಅದ್ರ ಬಗ್ಗೆ ನಿಮ್ಗೆ ಯಾವ ಟಾಪಿಕ್ ಬಗ್ಗೆ ಹೇಳಬೇಕು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನಾ ಆದಷ್ಟು ಅದ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೆ ಟಾಟಾ ಬಾಯ್ ಬಾಯ್, ಗುಡ್ ನೈಟ್. ಎಲ್ಲರೂ ಆರಾಮ್ ಮಲ್ಕೊಡ್ರಿ. ಇಲ್ಲಂತರೂ 11:15 ಆಯ್ತು ಇವಾಗ. ಇಲ್ಲಿ 11:15 ಅಂದರೆ ಇಂಡಿಯಾ ಟೈಮ್ ಎಷ್ಟಾಗಿರ್ತೈತಿ ಅಂದ್ರೆ 2:45 ಆಗೈತಿ ಈಗ. ನಾ ವಿಡಿಯೋ ಮಾಡತ್ತಿ ಟೈಮಿಗೆ ಬಂದ್ಬಿಟ್ಟು ಇಂಡಿಯಾ ಒಳಗೆ 2:45 ನೈಟ್. ಇಲ್ಲಿ ಬಂದ್ಬಿಟ್ಟು 11:15 ಸ್ನೇಹಿತರೆ. 2.5 ತಾಸು ಡಿಫ್ರೆಂಟ್ ಐತಿ. ಅಂದರೆ ಇಂಡಿಯಾ ಟೈಮಿಂಗ್ ಮುಂದ್ಗಡೆ ಐತಿ, ಇದು ಸ್ವಲ್ಪ ಹಿಂದ್ಗಡೆ ಐತಿ. 2.5 ತಾಸು ಈ ಥರ ಟೈಮಿಂಗ್ ಡಿಫ್ರೆಂಟ್ ಐತಿ ಸ್ನೇಹಿತರೆ. ಆಯ್ತು ಸ್ನೇಹಿತರೆ, ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ನಿಮ್ಗೆ ಇಷ್ಟ ಆದ್ರೆ. ಆಮೇಲೆ ಏನಾದರೂ ಒಂದು ಕಮೆಂಟ್ ಮಾಡಿರಿ ನಮ್ಮ ವಿಡಿಯೋ ಇಷ್ಟ ಆದ್ರೆ. ಅಲ್ಲಿವರೆಗೆ ಈಗ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ, ನಾಳೆ ಅಥವಾ ನಾಡ್ದಲ್ಲಿ. ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಓಕೆ ಬಾಯ್.